ಸ್ನೇಹಿತರೆ, ತಾವು ನೋಡ್ತಿರುವಂಥ ಈ ಒಂದು ಸಸ್ಯ ಹಳ್ಳಿ ಪ್ರದೇಶಗಳಲ್ಲಿ ಸಾಕಷ್ಟು ಹೆಚ್ಚಾಗಿ ಬೆಳೆಯುವಂಥದ್ದು. ರಸ್ತೆ ಬದಿಯಲ್ಲಿ, ಮನೆ ಹಿತ್ತಲಲ್ಲಿ, ಹಾಗೆ ತೋಟಗಳಲ್ಲಿ ಬಹಳ ಸೊಂಪಾಗಿ ಬೆಳೆಯುತ್ತವೆ. ಅಂದರೆ ಎಲ್ಲಿ ಅಧಿಕವಾದಂಥ ತೇವಾಂಶ ಇರುತ್ತೋ ಅಲ್ಲಿ ಬಹಳ ಚೆನ್ನಾಗಿ ಬೆಳೆಯುವಂಥ ಒಂದು ಸಸ್ಯ. ಇದರ ಹೆಸರು ಹೊನಗೊನೆ ಸೊಪ್ಪು ಅಂತ. ಹಳ್ಳಿ ಪ್ರದೇಶಗಳಲ್ಲಿ ಸುಮಾರು 6 ಬಗೆಯ ಹೊನಗೊನೆ ಸೊಪ್ಪುಗಳಿವೆ ಅಂತೆ. ನನಗೀಗ ಸಿಕ್ಕಿರುವಂಥದ್ದು ಇದು ಒಂದು ಬಿಳಿ ಹೂವನ್ನು ಬಿಡುವಂಥ ಹೊನಗೊನೆ ಸೊಪ್ಪು. ಬನ್ನಿ ಸ್ನೇಹಿತರೆ, ಇವತ್ತು ಇದರ ಒಂದು ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ. ಹೊನಗೊನೆ ಸೊಪ್ಪಿನ ಚಿಗುರನ್ನು ಆಯ್ದುಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಶುದ್ಧ ನೀರಿನಲ್ಲಿ ತೊಳೆದು ಮತ್ತು ನೀಟಾಗಿ ಅದನ್ನು ಕಟ್ ಮಾಡ್ಕೋಬೇಕು. ಇದನ್ನೀಗ ಚೆನ್ನಾಗಿ ತೊಳೆದು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ಸೊಪ್ಪಿನ ಪಲ್ಯವನ್ನು ಮಾಡ್ತಾರೆ. ನಾನಿವಾಗ ನಮ್ಮದೇ ಶೈಲಿಯಲ್ಲಿ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೆಚ್ಚಾಗಿ ಮಸಾಲ ಪದಾರ್ಥ ಎಲ್ಲ ಆ್ಯಡ್ ಮಾಡೋದಿಲ್ಲ. ಸಿಂಪಲಾಗಿ ನೋಡಿ, ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ಇದಕ್ಕೆ ನಾನು 1 ಈರುಳ್ಳಿ ಮತ್ತು 1 ಟೊಮೆಟೊವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊಲ್ಲಿ ಆಪ್ಷನಲ್, ಇಲ್ಲಿ ನಾನು ಹುಳಿ ಹಾಕ್ತಾಯಿಲ್ಲ, ಹಾಗಾಗಿ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಮೊದಲು ಈರುಳ್ಳಿಯನ್ನು ಚೆನ್ನಾಗಿ ತೊಳೆದು ಅದರ ವೇಸ್ಟನ್ನೆಲ್ಲ ತೆಗೆದು ಸ್ಲೈಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊವನ್ನು ಕಟ್ ಮಾಡ್ತಾ ಇದ್ದೀನಿ. ಟೊಮೆಟೊವನ್ನು ಕಟ್ ಮಾಡುವಾಗಲೂ ಕೂಡ ಹಾಗೆ ನಾವು ಪಲ್ಯಕ್ಕೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ಚಿಕ್ಕದಾಗಿ, ನಿಮಗೆ ಯಾವ ರೀತಿಯಾಗಿ ಸೂಟ್ ಆಗುತ್ತೆ ಆ ಥರ ಕಟ್ ಮಾಡ್ಕೋಬೋದು. ನಾನು ಚಿಕ್ಕದಾಗಿ ಸ್ಲೈಸ್ ಮಾಡ್ತಾ ಇದ್ದೀನಿ. ನಮ್ಮ ಹಿರಿಯರೆಲ್ಲ ನಮ್ಮ ಸುತ್ತಮುತ್ತ ಸಿಗುವಂಥ ಕೆಲವೊಂದು ಸೊಪ್ಪುಗಳನ್ನು ಅಡುಗೆ ಮಾಡ್ತಾಯಿದ್ರು. ಹೊನಗೊನೆ ಸೊಪ್ಪು ಕಣ್ಣಿನ ದೃಷ್ಟಿಗೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಆಲ್ಟನಂತೆರಾ ಸೆಸಿಲಿಸ್ ಅನ್ನುವಂಥದ್ದು ಇದರ ವೈಜ್ಞಾನಿಕವಾದಂಥ ಹೆಸರು. ಖಾರಕ್ಕಾಗಿ ನಾನು ಬೇರೆ ಯಾವುದೇ ಮೆಣಸನ್ನು ಇಲ್ಲಿ ಉಪಯೋಗ ಮಾಡ್ತಾ ಇಲ್ಲ. ಬದಲಾಗಿ ನಾನು ಜೀರಿಗೆ ಮೆಣಸನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಜೀರಿಗೆ ಮೆಣಸು ನಮ್ಮ ಹಳ್ಳಿ ಭಾಗಗಳಲ್ಲಿ ಸಾಕಷ್ಟು ಬೆಳೆಯುವಂಥದ್ದು. ತುಂಬ ಖಾರ ಇದೆ, ಆದರೆ ಅಷ್ಟೇ ಔಷಧೀಯ ಗುಣವನ್ನು ಹೊಂದಿರುವಂಥದ್ದು. ನಾನಿಲ್ಲಿ ಕೇವಲ 4 ಮೆಣಸನ್ನು ಆಯ್ದುಕೊಂಡಿದ್ದೇನೆ. ಉದ್ದವಾಗಿ ಕಟ್ ಮಾಡ್ಕೋಬೇಕು. ನಾನು 3/4 ಕಪ್ಪಷ್ಟು ತೆಂಗಿನ ತುರಿಯನ್ನು ಇಲ್ಲಿ ಉಪಯೋಗ ಮಾಡ್ತಾ ಇದ್ದೀನಿ. ಸೊಪ್ಪಿನ ಪ್ರಮಾಣ ಸಾಕಷ್ಟು ಕಡಿಮೆ ಇದೆ, ಹಾಗಾಗಿ ನಾನು ಸಣ್ಣ ಪಾತ್ರೆಯನ್ನು ಆಯ್ದುಕೊಂಡಿದ್ದೀನಿ. ಮೊದಲು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಿ ತಿರುಗಿದಾಗ ಅದಕ್ಕೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಣಮೆಣಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅದನ್ನು ಉರಿಬೇಕು, ಕೆಂಪಾಗಿ ಹಾಕಬೇಕು. ಈ ಮೊದಲೇ ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಂಪಾಗಿ ತಿರುಗುವವರೆಗೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಈಗ ಟೊಮೆಟೊವನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಜೊತೆಗೆ ಜೀರಿಗೆ ಮೆಣಸನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ಸೌಟಲ್ಲಿ ಅದನ್ನು ಕದಡಬೇಕು. ಸೊಪ್ಪಿನ ಪಲ್ಯವನ್ನು ಮಾಡುವಂಥ ವಿಧಾನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿವೆ. ನಾನಿಲ್ಲಿ ಯಾವುದೇ ಹೆಚ್ಚಿನ ಇಂಗ್ರೀಡಿಯೆಂಟ್ಸನ್ನು ಹಾಕದೆ ಮಾಡ್ತಾಯಿದ್ದೀನಿ. ಈಗ ನೋಡಿ, ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಗಮನಿಸಿ, ಇಲ್ಲಿ ನಾನು ಸ್ವಲ್ಪ ಕೂಡ ನೀರನ್ನು ಆ್ಯಡ್ ಮಾಡಲಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ, ಟೊಮೆಟೊ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು. ಸಣ್ಣ ಉರಿಯಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನಾನು ತೆಂಗಿನಕಾಯಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿಯನ್ನು ಆ್ಯಡ್ ಮಾಡಿದ ಮೇಲೆ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣಗಿನ ಉರಿಯಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಆಗ್ತಾ ಇದೆ. ಅದೊಂದು 10 ನಿಮಿಷ ಅದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನಮ್ಮ ಹೊನಗನ ಸೊಪ್ಪಿನ ರುಚಿಯಾದಂಥ ಪಲ್ಯ ಸಿಂಪಲಾಗಿ ರೆಡಿಯಾಗಿದೆ. ವೈಟ್ ರೈಸ್ ಜೊತೆ ತಿಂತಾ ಇದ್ದರೆ ಅದರ ಮಜನೇ ಬೇರೆ ನೋಡಿ. ಸ್ನೇಹಿತರೆ, ನಿಮ್ಮ ಊರಲ್ಲಿ ಕೂಡ ಇಂಥ ಒಂದು ಸಸ್ಯ ಇದ್ದರೆ ಒಂದು ಸಲ ಟ್ರೈ ಮಾಡಿ. ಟ್ರೈ ಮಾಡುವ ಮೊದಲು ನಿಮ್ಮ ಹಿರಿಯರಲ್ಲಿ ಮಾಹಿತಿಯನ್ನು ಪಡೆದುಕೊಂಡೇ ಟ್ರೈ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಟೇಕ್ ಕೇರ್. ಬಾಯ್ ಬಾಯ್, ನಮಸ್ಕಾರ.